ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂಥ 9 ವರಗಳನ್ನು ಕೊಟ್ಟಿದ್ದು. ಮೀನ ರಾಶಿಯವರ ಸ್ವಭಾವ ಎಂಥದ್ದು, ಮೀನ ರಾಶಿಯವರು ಯಾವೆಲ್ಲ ತೊಂದರೆಗಳಿಗೆ ಸಿಲುಕಿಕೊಳ್ತಾರೆ, ಮೀನ ರಾಶಿಯವರಿಗೆ ಸಕಲವೂ ಕೈಗೂಡುವ ಸುವರ್ಣ ಕಾಲ ಇದಾಗಿದ್ಯಾ, ಹೆಜ್ಜೆ ಹೆಜ್ಜೆಗೂ ವಿಜಯವನ್ನ ಪಡೆದುಕೊಳ್ತಾರ, ರಾಜವೈಭೋಗದ ಜೀವನವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಗಳನ್ನು ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೀನ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 9 ವರಗಳನ್ನ ಕೊಟ್ಟಿದ್ದು. ಮೀನ ರಾಶಿಯವರು ಸುಖ ಸಂಪತ್ತು, ಐಶ್ವರ್ಯ ಎಲ್ಲವನ್ನ ಕೂಡ ಪಡೆದುಕೊಳ್ತಾರೆ. ಗುರುವಿನ ಬೆಂಬಲ ಇವರಿಗೆ ಇರೋದ್ರಿಂದ ಅಷ್ಟೈಶ್ವರ್ಯವನ್ನ ಪಡೆದುಕೊಂಡು ಹೊಸ ಆದಾಯದ ಮೂಲಗಳನ್ನ ಕಾಣ್ತಾರೆ. ನೀವು ತೆಗೆದುಕೊಂಡ ಸಾಲದಿಂದ ಪರಿಹಾರವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಸರ್ಕಾರಿ ಕೆಲಸದಲ್ಲಿ ನೀವು ಬಹಳಷ್ಟು ಪ್ರಯೋಜನವನ್ನ ಪಡಿತೀರಾ. ದೀರ್ಘಕಾಲದವರೆಗೆ ಸರ್ಕಾರಿ ಕೆಲಸದಲ್ಲಿ ಬರುವ ಅಡಚಣೆಯಿಂದಾಗಿ ನೀವು ಪರಿಹಾರವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಆರೋಗ್ಯ ಕೂಡ ಉತ್ತಮವಾಗಿ ಉಳಿಯುತ್ತೆ. ನೀವು ಪ್ರಯಾಣದ ಮೂಲಕ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ. ನಿಮ್ಮ ಆತ್ಮವಿಶ್ವಾಸವನ್ನ ನೀವು ಉಳಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸನ್ನ ಪಡಿಬಹುದು. ಕೆಲವು ಸಮಯದಿಂದ ನಡೀತಿರತಕ್ಕಂಥ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹಣವನ್ನ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸನ್ನ ಪಡೆದುಕೊಳ್ತೀರಾ. ಸಾಲ ವಹಿವಾಟುಗಳನ್ನ ಮಾಡೋದನ್ನ ಸ್ವಲ್ಪ ತಪ್ಪಿಸಿದ್ರೆ ಅತ್ಯುತ್ತಮ, ಇಲ್ಲವಾದ್ರೆ ಹಣ ಕಳೆದುಕೊಳ್ಳುವ ಚಾನ್ಸಸ್ ತುಂಬಾನೇ ಇದೆ. ನೀವು ಸರಿಯಾದ ಸ್ಥಳದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಲಾಭವನ್ನ ಕೂಡ ಕಾಣ್ತೀರಾ. ಅನುಪಯುಕ್ತ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಮಕ್ಕಳ ಬಗ್ಗೆ ಸ್ವಲ್ಪ ಒತ್ತಡ ಉಂಟಾಗಬಹುದು. ಆದ್ರೂ ಕೂಡ ಮಕ್ಕಳನ್ನ ಅತಿ ಕೇರ್ನಿಂದ ಅಥವಾ ಅತಿ ಕಾಳಜಿಯಿಂದ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಕ್ಷೇತ್ರಗಳಲ್ಲೂ ಕೂಡ ನೀವು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಕ್ರಮೇಣ ಕಡಿಮೆಯಾಗುತ್ತೆ. ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧ ಉತ್ತಮಗೊಳ್ತಾ ಹೋಗುತ್ತೆ. ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರಿತೀರಾ. ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನ ಕಾಣ್ತೀರಾ. ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತೆ. ಇದರೊಂದಿಗೆ ಜೀವನದಲ್ಲಿ ಅನುಕೂಲಕರ ಪರಿಣಾಮಗಳು ಕಂಡುಬರುತ್ತೆ ಅಂತ ಹೇಳಬಹುದು. ಇನ್ನು ಹೊಸದಾಗಿ ನೀವೇನಾದ್ರೂ ಕೆಲಸ ಕಾರ್ಯವನ್ನ ಆರಂಭ ಮಾಡಿದ್ರೆ ಶುಕ್ರ ದೆಸೆ ಇರೋದ್ರಿಂದ ನಿಮ್ಗೆ ಖಜಾನೆ ಫುಲ್ ಹಣವೋ ಹಣ ಅಂತ ಹೇಳಬಹುದು. ನಿಮ್ಗೆ ಭಾಗ್ಯೋದಯದ ಕಾಲ ಸನಿಹತವಾಗೋದ್ರ ಜೊತೆಗೆ ನೀವಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಮಗ್ನರಾಗಿರ್ತೀರಾ. ಹೀಗಾಗಿ ನಿಮ್ಗೆ 100% ಶುಕ್ರ ದೆಸೆ ಇದೆ. ಈ ಸಂದರ್ಭದಲ್ಲಿ ಹೊಸದಾಗಿ ಏನಾರ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಖಜಾನೆ ತುಂಬಾ ಹಣವೇ ತುಂಬಿಕೊಳ್ಳುತ್ತೆ ಅಂತ ಹೇಳಬಹುದು. ಇನ್ನು ಷೇರು ಮಾರುಕಟ್ಟೆಯ ಮೂಲಕ ನೀವು ಬಹಳಷ್ಟು ಲಾಭವನ್ನ ಗಳಿಸ್ತೀರಾ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ. ಹಣ ಗಳಿಸುವ ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಹಣವನ್ನ ಉಳಿಸುವಲ್ಲಿ ಕೂಡ ಯಶಸ್ವಿಯಾಗ್ತೀರಾ. ಪ್ರೇಮ ಜೀವನವು ಉತ್ತಮವಾಗಿರ್ಲಿದ್ದು ಇದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ನೀವು ಕಳಿತೀರಾ. ಜೊತೆಗೆ ಈ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬ್ತೀರಾ ಅಂತ ಹೇಳಬಹುದು. ಜೊತೆಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ. ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಿದ ತಂತ್ರದ ಮೂಲಕವೂ ಯಶಸ್ಸನ್ನ ಪಡಿತೀರಾ. ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಗೆ ಒಂದಷ್ಟು ಹಿಂಸೆ ಆಗಬಹುದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಯೋಚಿಸಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದ್ರೆ ದಿಢೀರಂತ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳೋದು ತುಂಬಾನೇ ಕಷ್ಟವಾಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆ ಶುಕ್ರ ದೆಸೆ ಇರೋದ್ರಿಂದ ನೀವು ಕೈಗೊಳ್ತಕ್ಕಂಥ ಸಕಲವೂ ಕೂಡ ಕೈಗೂಡುವ ಕಾಲ ಇದಾಗಿದ್ದು ಭರ್ಜರಿ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಸೃಜನಶೀಲತೆ, ಕಲೆ, ಸಮೃದ್ಧಿ ಮತ್ತು ಭೌತಿಕ ಸಂತೋಷದೊಂದಿಗೆ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ. ಆಪ್ತ ಮಿತ್ರರ ಒಂದು ಆಗಮನ ನಿಮ್ಗೆ ಸಾಕಷ್ಟು ಲಾಭವನ್ನ, ನೆಮ್ಮದಿಯನ್ನ ಎಲ್ಲವನ್ನ ಕೂಡ ತಂದುಕೊಡುತ್ತೆ. ಒಳ್ಳೆಯ ಕಾಲ ಹತ್ತಿರ ಬರ್ತಾ ಇದ್ದು ಆನ್ಲೈನ್ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂತಹ ಜನರು ಬಹಳಷ್ಟು ಪ್ರಯೋಜನವನ್ನ ಪಡೆದುಕೊಳ್ತಾರೆ. ವಿಶೇಷವಾಗಿ ಸ್ವಂತ ವ್ಯವಹಾರ ನಡೆಸಬೇಕು ಅನ್ನೋರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ವೈವಾಹಿಕ ಜೀವನವೂ ಸಹ ಸಿಹಿಯಾಗಿರುತ್ತೆ ಮತ್ತು ಹಳೆಯ ವಿವಾದಕ್ಕೆ ಪರಿಹಾರವನ್ನ ನೀವು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಮಟ್ಟ ಮತ್ತು ಸಂವಹನ ಕೌಶಲ್ಯಗಳು ಸುಧಾರಿಸುತ್ತೆ. ಜೊತೆಗೆ ಹೆಚ್ಚು ಸ್ಪಷ್ಟವಾಗಿ ನಿಮ್ಮ ಆಲೋಚನೆಗಳನ್ನ ನೀವು ವ್ಯಕ್ತಪಡಿಸೋದ್ರಿಂದ ಈ ಸಮಯ ವ್ಯವಹಾರದ ದೃಷ್ಟಿಕೋನದಿಂದಲೂ ಕೂಡ ಅತ್ಯುತ್ತಮವಾಗಿದೆ.
ಇನ್ನು ಬುಧನ ಸಂಚಾರವು ಕೂಡ ನಿಮ್ಮ ರಾಶಿಯವರ ಮೇಲೆ ಬಿತ್ತಿರೋದ್ರಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳನ್ನ ಕೂಡ ಪಡೆದುಕೊಳ್ತೀರಾ, ಯಶಸ್ಸನ್ನ ಸಾಧಿಸ್ತೀರಾ. ಅದರೊಂದಿಗೆ ಕುಟುಂಬದಲ್ಲಿಯೂ ಕೂಡ ಸುಧಾರಣೆಯನ್ನ ಕಾಣ್ತೀರಾ. ಆದ್ರೆ ಆತುರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ಹೆಜ್ಜೆಯನ್ನ ಇರೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಸಂವಹನದಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ. ಹೊಸ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅದು ಯಶಸ್ವಿಯಾಗುತ್ತೆ. ಮಾನಸಿಕ ಮಟ್ಟದಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹಳೆಯ ವ್ಯವಹಾರ ಸಂಬಂಧವು ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ. ಹೊಸ ಅವಕಾಶಗಳು ಹೊರಹೊಮ್ಮುತ್ತೆ. ಈ ಸಂದರ್ಭದಲ್ಲಿ ನಿಮ್ಗಿನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಇದು, ಕಂಗಣ ಭಾಗ್ಯ ಕೂಡಿ ಬಂದಿದೆ. ಹೀಗಾಗಿ ನಿಮ್ಗೆ ಮದುವೆಯ ಯೋಗ ಇರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಮನೆಯಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಕೂಡ ಹಂಚಿಕೊಳ್ಬಹುದು. ಕುಟುಂಬ ಜೀವನದಲ್ಲಿ ನಡೆಯುತ್ತಿದ್ದ ಸಮಸ್ಯೆಗಳು ದೂರವಾಗುತ್ತೆ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತೆ. ಹೊಸ ಪ್ರಭಾವಿ ಜನರನ್ನ ಭೇಟಿಯಾಗ್ತೀರಾ. ಸಾಮಾಜಿಕ ವಲಯ ಇದರಿಂದ ಹೆಚ್ಚಾಗುತ್ತೆ. ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನ ಕೇಳುತ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಅದೇ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದಿಂದ ನೀವು ಅನೇಕ ಜನರ ಹೃದಯಗಳನ್ನ ಗೆಲ್ತೀರಾ. ಅದೇ ಸಮಯದಲ್ಲಿ ವಿಶೇಷವಾಗಿ ವ್ಯಾಪಾರ ವರ್ಗಕ್ಕೆ ಈ ಸಮಯವು ತುಂಬಾ ಅನುಕೂಲಕರವಾಗಿರುತ್ತೆ. ನೀವು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳನ್ನ ಪಡಿತೀರಾ. ನಿಮ್ಮ ಮಾತು ಪ್ರಭಾವಶಾಲಿಯಾಗಿರುತ್ತೆ. ಇದು ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಯೋಜನವನ್ನ ನೀಡುತ್ತೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನ ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ. ಹಠಾತ್ ಆರ್ಥಿಕ ಲಾಭ ಆಯಿತು. ನೀವಂದುಕೊಂಡಂತಹ ರೀತಿಯಲ್ಲಿ ನೀವು ಜೀವನ ಶೈಲಿಯನ್ನ ರೂಪಿಸ್ಕೊಳ್ಬಹುದು. ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳು ಇದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ಅಲ್ಲದೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲೂ ಕೂಡ ಯಶಸ್ವಿಯಾಗ್ತೀರಾ. ಯೋಜಿತ ಯೋಜನೆಗಳು ಇವತ್ತು ಸಮಯದಲ್ಲಿ ಯಶಸ್ವಿಯಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ನಿಮ್ಮ ಆಳಲ್ಲಿ ಬಂಗಾರದ ದಿನಗಳು ಇನ್ಮುಂದೆ ಶುರುವಾಗುತ್ತೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕೆಟ್ಟಿರ್ತಕ್ಕಂಥ ನಿಮ್ಮ ಸಂಬಂಧ ಈ ಸಂದರ್ಭದಲ್ಲಿ ಸರಿ ಹೋಗ್ತಾ ಹೋಗುತ್ತೆ. ಜೊತೆಗೆ ನೀವು ಈ ಅವಧಿಯಲ್ಲಿ ವಿವಾಹದಲ್ಲಿನ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ವಿವಾಹಿತ ಈ ರಾಶಿಯ ಜನರು ತಪ್ಪು ತಿಳುವಳಿಕೆಗಳಿಂದ ದೂರವಾಗ್ತೀರಾ. ನಿಮ್ಮ ಪ್ರಯತ್ನಗಳು ಅವಶ್ಯಕವಾಗಿರುತ್ತೆ. ಹೀಗಾಗಿ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇರುತ್ತೆ ಅಂತ ಹೇಳಬಹುದು. ಇಷ್ಟೆಲ್ಲವೂ ಕೂಡ ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ವರಗಳಾಗಿತ್ತು. ಮೀನರಾಶಿಯವರು ಮುಂದಿನ ದಿನಗಳಲ್ಲಿ ಒಂದಷ್ಟು ಕಾರ್ಯ ಯೋಜನೆಗಳನ್ನ ಕೈಗೊಳ್ಳೋದ್ರ ಜೊತೆಗೆ ಎಚ್ಚರಿಕೆಯ ಹೊರತಾಗಿ ಕಾರ್ಯಕ್ಷೇತ್ರಗಳಲ್ಲಿ ನೀವು ಕೆಲಸವನ್ನ ಆರಂಭ ಮಾಡಿದ್ದೆ ಆದಲ್ಲಿ ಒಂದಷ್ಟು ನಷ್ಟಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರಾಗಿ ಯೋಚಿಸಿ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಂಡು ಒಬ್ಬರಲ್ಲ ಇಬ್ಬರು ಎಂಬಂತೆ ನೀವು ಯೋಚನೆಗಳನ್ನ ಮಾಡ್ತಾ ಕುಟುಂಬಕ್ಕೋಸ್ಕರ ನೀವು ಹೂಡಿಕೆಯನ್ನ ಮಾಡಿ ಕುಟುಂಬದ ಒಂದಷ್ಟು ಯೋಚನೆಗಳನ್ನ ಅವರ ನಿರ್ಧಾರಗಳನ್ನ ಅವರ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನೀವು ಹೂಡಿಕೆಯನ್ನ ಮಾಡಿದ್ದೆ ಅದರಲ್ಲಿ ಲಾಭವನ್ನ ಗಳಿಸ್ತೀರಾ. ಇನ್ನು ಈ ರಾಶಿಯ ಜನರಿಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಇದ್ದು ನೀವು ಮನೆ ವಾಹನ ಆಸ್ತಿ ಖರೀದಿಯ ಕನಸನ್ನ ಇಟ್ಕೊಂಡಿದ್ರೆ ಅದು ಈ ಸಂದರ್ಭದಲ್ಲಿ ಈಡೇರುತ್ತೆ. ಹೊಸ ಮನೆ ಕಟ್ಸೋಕೆ ಅಡಿಪಾಯವನ್ನ ಹಾಕಿಸ್ಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ಕೈಗೂಡುತ್ತೆ. ಇದೆಲ್ಲವನ್ನ ಕೂಡ ನೀವು ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸು ನಿಮ್ಮದೇ. ಧನ್ಯವಾದಗಳು.